ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ನೀರಬಿದರೆ ಚಾನಲ್. ಇವತ್ತು ನಾನು ಗುಲಾಬಿ ಗಿಡದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಗುಲಾಬಿ ಗಿಡವನ್ನು ಯಾವ ರೀತಿ ಕಟ್ ಮಾಡಿದ್ದು, ಹಾಗೆ ನನ್ನ ಗುಲಾಬಿ ಗಿಡಗಳು ಈಗ ಯಾವ ರೀತಿ ಉಂಟು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ನನ್ನಲ್ಲಿ ಆಲ್ಮೋಸ್ಟ್ ಇರುವ ಇದು ಗುಲಾಬಿ ಗಿಡಗಳೆಲ್ಲ ಊರಿನದ್ದು, ಲೋಕಲ್ ವೆರೈಟಿಯೇ. ನಾನು ಕಷಿದ ಆದಷ್ಟು ಅವಾಯ್ಡ್ ಮಾಡ್ತೇನೆ ನೆಡಲಿಕ್ಕೆಲ್ಲ. ಯಾಕೆಂತ ಹೇಳಿದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಒಂದು. ಆಮೇಲೆ ಅದಕ್ಕೆ ರೋಗಗಳು ಜಾಸ್ತಿ, ಅವಾಗವಾಗ ಎಂಥ ಸ್ಪ್ರೇ ಎಲ್ಲ ಬಿಟ್ಟುಕೊಂಡು ಬೇಕು, ಹಾಗೆಲ್ಲ. ಲೋಕಲ್ ವೆರೈಟಿ ಆದರೆ ಹೂ ಕೂಡ ಜಾಸ್ತಿ ಕೊಡ್ತದೆ. ಆಮೇಲೆ ಮೇಂಟೆನೆನ್ಸು ತುಂಬ ಕಡಿಮೆ, ಗೊಬ್ಬರ ಎಲ್ಲ ಅಪರೂಪಕ್ಕೆ ಕೊಟ್ಟರು ಗಿಡ ತುಂಬ ಹೂ ಕೊಡ್ತದೆ. ಹಾಗೆ ಅದರ ಬಗ್ಗೆ ನಾನು ಯಾವ ರೀತಿ ನೆಟ್ಟದ್ದು, ಈಗ ನನ್ನ ಗಿಡಗಳು ಯಾವ ರೀತಿ ಉಂಟು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಗುಲಾಬಿ ಗಿಡಗಳನ್ನು ನಾವು ಆಯ್ಕೆ ಮಾಡುವಾಗ ಸಾಧಾರಣ ತುಂಬ ಹೂ ಕೊಡುವ ಗುಲಾಬಿ ಗಿಡಗಳನ್ನು ನೆಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದರೆ ಇದೊಂದು ಸಣ್ಣ ಜಾತಿಯ ಗುಲಾಬಿ, ಬಟನ್ ರೋಸ್ ಟೈಪ್. ಇಂಥದ್ದೆಲ್ಲ ಗಿಡ ತುಂಬ ಹೂವಾಗಿಕೊಂಡಿರ್ತದೆ. ಈಗ ಇದರಲ್ಲಿ ಇಲ್ಲಿ ಎಲ್ಲ ಉಂಟು. ಮತ್ತು ಇದು ಗಿಡ ಕೂಡ ತುಂಬ ದೊಡ್ಡದಾಗಿ ಏನು ಬರುವುದಿಲ್ಲ. ನಾವು ಕಟ್ ಮಾಡಿಕೊಂಡು ಇರಬೇಕು ಹಾಗೆಲ್ಲ ಯಾವುದೇ ಕೆಲಸ ಎಲ್ಲ ಏನೂ ಇಲ್ಲ. ಹೂವಾಗಿ ನಂತರ ಅದು ಪುನಃ ಚಿಗುರಿ ಪುನಃ ಮೊಗ್ಗು ಬಂದು ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಕೂಡ ಇನ್ನೊಂದು ಟೈಪಿನ ಬಟನ್ ರೋಸ್ ಟೈಪ್ ಅಂತ ಹೇಳ್ಬೋದು. ಆದರೆ ಇದು ತುಂಬ ಬಂಚಸ್ ಆಗಿ ಬರುವಂಥದ್ದು. ನಿಮಗೆ ಬುಕ್ಕೆ ಟೈಪು ಬರ್ತದೆ. ಒಂದು ಗೆಲ್ಲಿನಲ್ಲಿ ಸಾಧಾರಣ ಒಮ್ಮೆ ಹೂ ಬರುವಾಗ 10-30 ಹೂ ಕೂಡ ಒಟ್ಟಿಗೆ ಅರಳಿಕೊಂಡು ಭಾರಿ ಸುಂದರವಾಗಿ ಕಾಣುವಂತಹ ಒಂದು ಗಿಡ ಅಂತ ಹೇಳ್ಬೋದು. ಇದು ಪಿಂಕ್ ಕಲರಲ್ಲಿ ಬರ್ತದೆ. ಇದರದ್ದು ಹಾಗೆ ಗಿಡ ತುಂಬ ಎತ್ತರ ಅಂತ ಬೇಗ ಬರುವುದಿಲ್ಲ, ಆದರೆ ಸಾಯ್ತದೆ ಬುಡ ಮಾತ್ರ ಬೇಗ. ನಾವು ಗಿಡ ಮಾಡಿಕೊಂಡು ಬೇಕಾಗ್ತದೆ ಈ ಟೈಪಿಂದು. ಇದೆಲ್ಲ ಊರ ಜಾತಿಯ ಗಿಡಗಳು ನನ್ನಲ್ಲಿರುವುದು ಗುಲಾಬಿ. ನಾನು ಸಾಧಾರಣ ಊರ ಜಾತಿಯದ್ದೇ ಜಾಸ್ತಿ ಮಾಡೋದು. ಇದೆಲ್ಲ ಈಗ ಮೊನ್ನೆ ಜೂನಲ್ಲಿ ನಾನು ಕಡಿದು ಪುನಃ ಚಿಗುರಿ ಈಗ ಹೂ ಆಗ್ತಾ ಇರುವುದು. ಈಗ ಜುಲೈ 4 ಇವತ್ತು ತಾರೀಕು. ಇವತ್ತು ವಿಡಿಯೋ ಮಾಡ್ತಾ ಇರುವುದು. ಇದು ಕೂಡ ಒಂದು ಟೈಪ್ ಪ್ಲಾಸ್ಟಿಕ್ ಗುಲಾಬಿ ಅಂತ ಹೇಳ್ತೇವೆ ನಾವು. ತುಂಬ ದಿವಸ ಅರಳಿಕೊಂಡಿರುವಂತಹ ಒಂದು ಗಿಡ ಅಂತ ಹೇಳ್ಬೋದು. ಕಷಿ ಇಲ್ಲ ಅಂತಲ್ಲ, ಒಂದು ಉಂಟು ನನಗೆ ಆಶೆಗೆ ಅಂತ ಹೇಳ್ಬೋದು, ಆಶೆಗೆ ನೆಟ್ಟದ್ದು ಅಂತ. ಕಷಿ ಗುಲಾಬಿ ಆದರೆ ನಾವು ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಮಾಡಿಕೊಂಡು ಬೇಕು, ಸ್ಪ್ರೇ ಬಿಟ್ಟುಕೊಂಡು, ಆಮೇಲೆ ಅವಾಗವಾಗ ಅದರ ಗೆಲ್ಲುಗಳನ್ನೆಲ್ಲ ಕಟ್ ಮಾಡ್ತಾ ಹಾಗೆಲ್ಲ ಇರಬೇಕಾಗ್ತದೆ. ನಿಮಗೆ ಊರ ಜಾತಿಯ ಗುಲಾಬಿ ಆದರೆ ಈಗ ಎಲ್ಲಿಯಾದರೂ ನಮಗೆ ಕಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೂ ಕೂಡ ಅದು ಪುನಃ ಚಿಗುರಿ ಹೂವನ್ನು ಕೊಡ್ತಾ ಇರ್ತದೆ. ಇದು ಕೂಡ ಒಂದು ಟೈಪ್ ಪ್ಲಾಸ್ಟಿಕ್ ಗುಲಾಬಿಯೇ. ಇದೆಲ್ಲ ತುಂಬ ಹೂವಾಗುವಂಥ ಗಿಡಗಳು. ಇದೆಲ್ಲ ಮೊನ್ನೆ ಕಟ್ ಮಾಡಿ ಚಿಗುರಿಗೆ ಬರ್ತಾ ಇರುವುದಷ್ಟೇ. ಈಗೆಲ್ಲದಲ್ಲಿ ಹೂ ಇಲ್ಲ ಆ್ಯಕ್ಚುಲಿ. ಆದರೆ ಜೂನ್ ತಿಂಗಳಲ್ಲಿ ಕಡಿದ್ರೆ ತುಂಬ ಒಳ್ಳೆಯದು ಗುಲಾಬಿ ಗಿಡಗಳನ್ನು. ಯಾವುದೇ ಗಿಡಗಳನ್ನಾದರೂ ಜೂನು 1st 2nd ವೀಕಿನಲ್ಲಿ ಕಡಿದ್ರೆ ಚೆನ್ನಾಗಿ ಚಿಗುರಿ ಹೂ ಬರ್ತದೆ. ಆವಾಗ ತುಂಬ ಮಳೆಯೆಲ್ಲ ಇರುವುದಿಲ್ಲಲ್ಲ ಹಾಗೆ. ಆಮೇಲೆ ನಾವು ಯಾವುದೇ ಗುಲಾಬಿ ಕೆಲ್ಲನ್ನು ಕಡಿದ್ರೂ ಕೂಡ ಅದರ ಕೆಲ್ಲನ್ನು ಬಿಸಾಕದೆ ನಾವು ಗೆಲ್ಲು ಕಡ್ದಿದ್ದೇವೆ ಅದರ ಬುಡದಲ್ಲಿಯೇ 2 ಗೆಲ್ಲುಗಳನ್ನು ನೆಟ್ಟರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಎಲ್ಲಿಯಾದರೂ ನಮ್ಮ ಒರಿಜಿನಲ್ ಬುಡ ಸತ್ತು ಹೋದರೆ ನಮಗೆ ಅದರದ್ದೇ ಬುಡ ಅಲ್ಲಿ ಉಂಟು ಅಂತ ಒಂದು ನಂಬಿಕೆ ಇರ್ತದಲ್ಲ, ಅದು ಯಾವ ಬುಡ ಅಂತ ನಮಗೆ ಕನ್ಫ್ಯೂಷನ್ ಆಗಲಿಕ್ಕೆಲ್ಲ ಇಲ್ಲ. ಆಮೇಲೆ ಬೇಕಾದರೆ ನಾವು ತೊಟ್ಟೆಯಲ್ಲಿ ಗ್ರೋ ಬ್ಯಾಗಲ್ಲಿ ಎಲ್ಲ ನೆಟ್ಟು ಕೂಡ ಬದುಕಿಸ್ಬೋದು. ಇಂಥ ಗಿಡಗಳೆಲ್ಲ ತುಂಬ ಸುಂದರವಾಗಿರುವ ಗುಲಾಬಿ. ಆರೈಕೆ ಅಂತೂ ತುಂಬ ಕಡಿಮೆ ಅಂತ ಹೇಳ್ಬೋದು. ಯಾವುದೇ ಸ್ಪ್ರೇ ಏನು ಬಿಡಬೇಕು ಅಂತ ಇಲ್ಲ. ಮತ್ತು ಗೊಬ್ಬರವೂ ಹಾಗೆ ತಿಂಗಳಿಗೊಮ್ಮೆ ಕೊಟ್ಟರು ಸಾಕಾಗ್ತದೆ. ಲಿಕ್ವಿಡ್ ಅಥವಾ ನೀವು ಯಾವುದು
ಹಟ್ಟಿ ಗೊಬ್ಬರ ಅಥವಾ ಎರೆಗೊಬ್ಬರ ಅಂಥದ್ದೆಲ್ಲ ಕೊಟ್ಟರೂ ಸಾಕಾಗ್ತದೆ. ಊರ ಜಾತಿಯ ಗುಲಾಬಿಗಳು ಕೂಡ ದೊಡ್ಡ ದೊಡ್ಡ ಗುಲಾಬಿಗಳಾಗಿ ತುಂಬ ಕೊಡ್ತಾ ಇರ್ತದೆ. ಇದೆಲ್ಲ ಅಂತೂ ಗಿಡ ತುಂಬ ಕೊಡುವಂತಹ ಗುಲಾಬಿ. ಗಿಡದಲ್ಲಿ ಎರಡಿದ್ರೂ ಕೂಡ ತುಂಬ ಸುಂದರವಾಗಿ ಕಾಣ್ತದೆ. ಇನ್ನೊಂದು ಗುಲಾಬಿ ಅಂತ ಹೇಳಿದರೆ ನಮ್ಮದು ಊರ ಜಾತಿಯಲ್ಲಿ ಪನ್ನೀರ್ ಗುಲಾಬಿ ಅಂತ ಬರ್ತದೆ. ತುಂಬ ಪರಿಮಳ ಇರುವಂತಹ ಒಂದು ಗುಲಾಬಿ. ಇದು ಕೂಡ ಬೇಗನೆ ಹೂ ಕೊಡುವಂತಹ ಒಂದು ಗಿಡವಾಗಿದೆ. ನಾನಿಲ್ಲಿ ಸಾಧಾರಣ ಎಲ್ಲವನ್ನು ನೆಲದಲ್ಲಿ ನೆಟ್ಟು ಬದುಕಿಸಿದ್ದು. ಜಾಗ ಇಲ್ಲದವರು ಪಾಟಲ್ಲಿ ಕೂಡ ನೆಟ್ಟು ಬದುಕಿಸಬಹುದು. ಊರ ಜಾತಿಯ ಗುಲಾಬಿ ಪಾಟಲ್ಲಿ ಕೂಡ ತುಂಬ ಸುಂದರವಾಗಿ ಬರ್ತದೆ. ಇದೊಂದು ಗುಲಾಬಿ ಗ್ರೀನ್ ಕಲರೇ ಇರುವಂಥದ್ದು, ಕಾಡು ಗುಲಾಬಿ ಅಂತ ಹೇಳ್ತೇವೆ ನಾವು. ಆದರೆ ತುಂಬ ಚೆನ್ನಾಗಿ ಹೂ ಕೊಡ್ತದೆ ಇದು ಕೂಡ. ಈಗೆಲ್ಲ ಮಳೆ ಬಂದು ಗಿಡ ತುಂಬ ಕಾಡು ಎಲ್ಲ ಉಂಟು. ನನ್ನ ಗುಲಾಬಿ ಗಿಡಗಳು ತುಂಬ ಸುಂದರವಾಗಿ ಏನಿಲ್ಲ. ಇದು ಪಾಟಲ್ಲಿ ನೆಟ್ಟದ್ದು. ಇದು ಕೂಡ ಚೆನ್ನಾಗಿ ಬರ್ತದೆ, ಗ್ರೋ ಬ್ಯಾಗಲ್ಲಿ ಪಾಟಲ್ಲಿ ಎಲ್ಲ ನೆಟ್ಟ ಗಿಡಗಳು. ಹಾಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದಕ್ಕೆ ನಾವು ಯಾವುದು ಅಕ್ಕಿ ತೊಳೆದ ನೀರು ಮತ್ತು ನಮ್ಮ ಕಿಚನಲ್ಲಿ ಸಿಗುವ ಯಾವುದು ತರಕಾರಿ ತೊಳೆದ ನೀರು ಅಥವಾ ಬೇಳೆ ತೊಳೆದ ನೀರನ್ನೆಲ್ಲ ಹಾಕಿದರೂ ಕೂಡ ಸಾಕಾಗ್ತದೆ. ನಾನು ಸಾಧಾರಣ ಅಂಥದ್ದನ್ನೇ ಹಾಕೋದು, ಅಥವಾ ಸಗಣಿಯ ಸ್ಲರಿ ನೀರನ್ನು ಹಾಕ್ತಾ ಇರ್ತೇನೆ ಅಷ್ಟೇ. ನಾನು ಗಟ್ಟಿ ಗೊಬ್ಬರ ಅಂತ ಕೊಡೋದು ತುಂಬ ಕಡಿಮೆ, ಲಿಕ್ವಿಡ್ ಗೊಬ್ಬರವನ್ನೇ ಜಾಸ್ತಿ ಕೊಡೋದು ನಾನು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.